ಆ ಮಾತು ಯಾಕೆ ನೆನಪಾಗ್ತಿದೆ ಅಂದರೆ, ಒಂದು ಪ್ರಶಸ್ತಿಗಳು ಭಯವನ್ನು ಜವಾಬ್ದಾರಿಯನ್ನು ಹೆಚ್ಚಿಸುವ ಸಂಗತಿಗಳು ಅನ್ನುವ ಕಾರಣಕ್ಕೆ, ಎರಡನೇದ್ದು ಇವತ್ತಿನ ಸಂದರ್ಭದಲ್ಲಿ ಬರಹಗಾರರ ಪಾತ್ರ ತುಂಬ ನಿರ್ಣಾಯಕವಾಗಿರುವ ಹೊತ್ತಿನಲ್ಲಿ ನಾವು ಬರಹಗಾರರು ಸ್ವಲ್ಪ ಹಿಂದೆ ಉಳಿದು ಬಿಟ್ಟಿದ್ದೀವೇನೋ ಅಂತ ನನಗೆ ಅನಿಸುತ್ತೆ. ಈ ಸಲದ ನನ್ನ ಪ್ರಜಾವಾಣಿಯ ಅಂಕಣದಲ್ಲಿ ಬರೆಯುವಾಗ ನಾನು ಪ್ರಭುತ್ವ ಮತ್ತು ಬರಹಗಾರರ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗೆಗೆ ಚರ್ಚೆ ಮಾಡ್ತಾ ಇದ್ದೆ. ಅದು ಪ್ರಕಟ ಆದಮೇಲೆ ಓದಿದ್ದಾದ್ಮೇಲೆ ನನಗನ್ಸಿದ್ದು ಏನು ಅಂದರೆ, ಪ್ರಭುತ್ವದ ಹೊಣೆಗಾರಿಕೆ ಏನು ಅನ್ನೋದ್ರ ಬಗೆಗೆ ಹೆಚ್ಚು ಹೇಳಿರುವ ನಾನು ಬರಹಗಾರರ ಹೊಣೆಗಾರಿಕೆಯ ಬಗೆಗೆ ಇನ್ನೂ ಹೆಚ್ಚು ಮಾತಾಡಬೇಕಿತ್ತೇನೋ ಅಂತ ನನಗನ್ಸುತ್ತೆ. ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ತುಂಬ ಹಿಂದೆ ಬಹುಶಃ 2011 ನನಗೆ GSS ಪ್ರಶಸ್ತಿ ಬಂದಾಗ ಮೊದಲನೇ ಕಾಲ್ ಬಂದಿದ್ದು ಮೇಷ್ಟ್ರು ಕಲಬುರ್ಗಿಯವರಿಂದ. ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿ ಮೇಷ್ಟ್ರು ಭಾಳ ಉಬ್ಬಿ ಹೋಗಿ ಏನು ಅಂತಂದರು. ಇಲ್ಲ ಸರ್ ಅಂತಂದೇನು, ನಾನು ಬೇಡ ಅಂತಾನೆ ಅಂದಿದ್ದೆ ಅಂತಲೂ ಹೇಳಿದೆ. ಆವಾಗ ಮೇಷ್ಟ್ರು ಒಂದು ಮಾತು ಹೇಳಿದರು, ಈ ಪ್ರಶಸ್ತಿ ನೀನು ಭಾಳ ಕೆಲಸ ಮಾಡಿ ಅಂತ ಕೊಟ್ಟಿಲ್ಲ, ಭಾಳ ಕೆಲಸ ಮಾಡೋದು ಅದೇ ಅಂತ ಕೊಟ್ಟಿದ್ದಾರೆ, ಅದರಿಂದ ಮುಂದಕ್ಕೆ ಏನೇನಾಗತ್ತೆ ಆ ಕೆಲಸ ಮಾಡೋದ್ರ ಕಡೆ ಗಮನ ಕೊಡು ಅಂತ ಹೇಳಿದರು. ಆ ಮಾತು ಯಾಕೆ ನೆನಪಾಗ್ತಿದೆ ಅಂದರೆ, ಒಂದು ಪ್ರಶಸ್ತಿಗಳು ಭಯವನ್ನು ಜವಾಬ್ದಾರಿಯನ್ನು ಹೆಚ್ಚಿಸುವ ಸಂಗತಿಗಳು ಅನ್ನುವ ಕಾರಣಕ್ಕೆ, ಎರಡನೇದ್ದು ಇವತ್ತಿನ ಸಂದರ್ಭದಲ್ಲಿ ಬರಹಗಾರರ ಪಾತ್ರ ತುಂಬ ನಿರ್ಣಾಯಕವಾಗಿರುವ ಹೊತ್ತಿನಲ್ಲಿ ನಾವು ಬರಹಗಾರರು ಸ್ವಲ್ಪ ಹಿಂದೆ ಉಳಿದು ಬಿಟ್ಟಿದ್ದೀವೇನೋ ಅಂತ ನನಗೆ ಅನಿಸುತ್ತೆ. ಈ ಸಲದ ನನ್ನ ಪ್ರಜಾವಾಣಿಯ ಅಂಕಣದಲ್ಲಿ ಬರೆಯುವಾಗ ನಾನು ಪ್ರಭುತ್ವ ಮತ್ತು ಬರಹಗಾರರ ಸಂಬಂಧ ಹೇಗಿರಬೇಕು ಅನ್ನೋದ್ರ ಬಗೆಗೆ ಚರ್ಚೆ ಮಾಡ್ತಾ ಇದ್ದೆ. ಅದು ಪ್ರಕಟ ಆದಮೇಲೆ ಓದಿದ್ದಾದ್ಮೇಲೆ ನನಗನ್ಸಿದ್ದು ಏನು ಅಂದರೆ, ಪ್ರಭುತ್ವದ ಹೊಣೆಗಾರಿಕೆ ಏನು ಅನ್ನೋದ್ರ ಬಗೆಗೆ ಹೆಚ್ಚು ಹೇಳಿರುವ ನಾನು ಬರಹಗಾರರ ಹೊಣೆಗಾರಿಕೆಯ ಬಗೆಗೆ ಇನ್ನೂ ಹೆಚ್ಚು ಮಾತಾಡಬೇಕಿತ್ತೇನೋ ಅಂತ ನನಗನ್ಸುತ್ತೆ. ಗೋಪಾಲಕೃಷ್ಣ ಅಡಿಗರು ಹ್ಯಾಕ್ ಪ್ರಭುತ್ವವನ್ನು ವಿರೋಧಿಸಿದ್ರು, ಅದೊಂದು ಮಾದರಿ ಹೌದು. ಆದರೆ ಆ ಮಾದರಿಯನ್ನು ನಾವು ಇವತ್ತು ಮುಂದುವರಿಸ್ತಿದ್ದೀವಾ ಇಲ್ವಾ ಅನ್ನುವ ಒಂದು ದೊಡ್ಡ ಪ್ರಶ್ನೆ ನಮ್ಮೆದುರಿಗಿದೆ ಅಂತ ನನಗೆ ಅನಿಸುತ್ತೆ. ಬಹಳ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇವತ್ತು ಜಗತ್ತು ಇರುವ ಹೊತ್ತಿನಲ್ಲಿ ಯಾರು ಅದರಿಂದ ದಾರಿಯನ್ನು ತೋರಿಸುವ ಅಥವಾ ಅದರಿಂದ ಹೊರಗೆ ಬರುವ ದಾರಿಯನ್ನು ಹೇಗೆ ಹುಡುಕಬೇಕು, ಯಾರು ಹುಡುಕಬೇಕು, ಯಾರ ಹೊಣೆಗಾರಿಕೆ ಅದು? ಬಹುಶಃ ಅದರ ಮೊದಲ ಹೊಣೆಗಾರಿಕೆ ಕಲೆಯದ್ದೇ ಅಂತ ನನಗನ್ಸುತ್ತೆ. ಕಲೆಯ ಯಾವುದೇ ಪ್ರಕಾರ ಆಗಿರ್ಬೋದು, ಅದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು. ಈ ಮಾತನ್ನು ಹೇಳ್ತಾ ಇರೋವಾಗ ನನಗೆ ಇನ್ನೂ ಸ್ವಾತಂತ್ರ್ಯ ಬರದೇ ಇದ್ದ ಹೊತ್ತಿನಲ್ಲಿ ಮಧುರೈನಲ್ಲಿ ನಡೆದ ಒಂದು ಸಂಗೀತ ಸಮ್ಮೇಳನದಲ್ಲಿ ಒಬ್ಬ ಸಂಗೀತಗಾರ್ತಿ, ಆಕೆ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಒಂದು ಸಂಗೀತ ಕಚೇರಿ, ಆದರೆ ಆ ಸಂಗೀತ ಕಚೇರಿಯ ಒಳಗಡೆಗೆ ಆಕೆ ತಮಿಳ್ನಲ್ಲಿ ಹೇಳ್ತಾರಂತೆ, ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ. ಯಾವುದೋ ಒಂದು ರಾಗದ ಆಲಾಪನೆಯನ್ನು ವಿಸ್ತಾರವನ್ನು ಮಾಡ್ತಾ ಮಾಡ್ತಾ ಆ ಸಂಗೀತಗಾರ್ತಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅನ್ನುವ ಮಾತನ್ನು ಸೇರಿಸ್ಬಿಟ್ಟು ಹೇಳ್ತಾರೆ. ಅದು ನಮ್ಮ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕಾಗಿರುವ ಒಂದು ಕ್ರಮ ಅಂತ ನನಗೆ ಅನಿಸುತ್ತೆ. 2 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ, ಆಗೋಗಿದೆ 1 ನಿಮಿಷ. ಇವತ್ತು ವಿಶೇಷವಾದ ಸಂತೋಷ ಆಗ್ತಿರೋದು KP ರಾವ್ ಅವರನ್ನು ಗೌರವಿಸ್ತಾ ಇರೋದ್ರ ಬಗೆಗೆ. ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ರು, ಯಾವ ಅನುಮಾನವೂ ಇಲ್ಲದೆ KP ರಾವ್ ಅವರು ಕನ್ನಡಕ್ಕೂ ತಂತ್ರಜ್ಞಾನಕ್ಕೂ ಒಂದು ಸಂಬಂಧವನ್ನು ಕಟ್ಟದೆ ಹೋಗಿದ್ದಿದ್ರೆ ಇವತ್ತು ಕನ್ನಡ ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಬರಹಗಾರರ, ಪ್ರಕಾಶಕರ, ಮುದ್ರಕರ ಈ ಒಕ್ಕೂಟ ಏನಿದೆ, ಈ ತ್ರಿಕೂಟಾಚಲಕ್ಕೆ ಒಂದು ಆಧಾರ ಸ್ತಂಭವಾಗಿರುವ KP ರಾವ್ ಅವರನ್ನು ಇವತ್ತು ಗೌರವಿಸ್ತಾ ಇರೋದು ಮತ್ತು ಅಂಥದ್ದೊಂದು ಕಾರ್ಯಕ್ರಮದಲ್ಲಿ ನಾನಿರೋದು ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಅನ್ನೋದನ್ನು ಹೇಳ್ತಾ, ಎಲ್ಲ ಹಿರಿಯರಿಗೆ, ನಿಡ್ಸಾಲೆ ಪುಟ್ಟಸ್ವಾಮಯ್ಯನವ್ರಿಗೆ, ದೊಡ್ಡೇಗೌಡರು ನನಗೆ ಫೋನ್ ಮಾಡಿದಾಗ ನಿಮ್ಮ ಈ ಇತ್ತೀಚಿನ ಒಂದು ಪುಸ್ತಕದ ಬಗ್ಗೆ ಹೇಳಿ ಅಂತ ಹೇಳಿದರು, ಬಯೋಡೇಟಾ ಕೊಡಿ. ನಾನು ಆಗಲೂ ಏನು ತಿಳ್ಕೊಂಡೆ, ಅವರ ಸ್ವಪ್ನದಿಂದ ಅವರೇನೋ ಪ್ರಕಾಶಕರದೊಂದು ಡಿಕ್ಷನರಿನೋ ಏನೋ ಮಾಡ್ತಾ ಇರಬೇಕು ಅಂತ ತಿಳ್ಕೊಂಡೇ ಹೊರತು ಇದರ ಯಾವ ಸುಳಿವು ನನಗೇನು ಇದ್ದಿರಲಿಲ್ಲ. ಆದರೆ ಇಂಥ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಿರುವ ಈ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ, ಆ ಹಿರಿಯರ ಜೊತೆನಲ್ಲಿ ನನಗೆ ಕೊಟ್ಟಿದ್ದಕ್ಕಾಗಿ, ಈ ಹಿರಿಯರಿಂದ ನಾನು ಅದನ್ನು ಪಡ್ಕೊಳ್ಳುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಏನು ಹೇಳಬೇಕು, ನನ್ನ ಎಲ್ಲ ಕುಟುಂಬದ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.